ಅಲ್ಲ ಮೇಡಮ್, ನಾನ್ ಮೊದ್ಲೇ ತಲೆ ಭಾರ ಅಂತ ಒದ್ದಾಡ್ತಾ ಇದ್ದೀನಿ. ನೀವು ಒನ್ಕೆ ಇಟ್ಕೊಂಡು ಏನೇನೋ ಮಾತಾಡ್ತೀರಾ. ಮತ್ತೆ ಅಭ್ಯಾಸ ಇಲ್ದಿರೋ ಕೆಲ್ಸ ಮಾಡಕ್ ಹೋದ್ರೆ ಇನ್ನೇನಾಗುತ್ತೆ? ಒಂದ್ ನಿಮಿಷ ಇರು, ನಿನ್ ತಲೆ ಬರ ಕಡಿಮೆ ಮಾಡು. ಯಜಮಾನ ಯಜಮಾನ. ಏನಮ್ಮ ಇದು ಒನಕೆ ಇಟ್ಕೊಂಡು ಒಬ್ಬವನ್ ತರ ಬರ್ತಾ ಇದೀಯಾ? ಅದು ದೊಡ್ಡ ಮಾವ, ಪಕ್ಕದ ಮನೆ ಜಯಮ್ಮ ಒನ್ಕೆ ಇಸ್ಕೊಂಡ್ ಹೋಗಿದ್ರಾ, ಅತ್ತ ಅದನ್ನ ವಾಪಸ್ ಇಸ್ಕೊಬಾ ಅಂತ ಹೇಳಿದ್ರು, ಅದಕ್ಕೆ ಇಸ್ಕೊ ಬರಕ್ ಹೋಗಿದ್ದೆ. ಹೌದಾ? ನೀನ್ ವೀರ ವನಿತೆ ತರ ಒನಕೆ ಹಿಡ್ಕೊಂಡು ಬರೋದನ್ನ ನೋಡಿ ಇವತ್ ಯಾರಿಗೋ ಗ್ರಾಚಾರ ಕಾದಿದೆ ಅಂತ ಅನ್ಕೊಂಡೆ. ಸರಿ ಸರಿ, ಹೋಗಮ್ಮ, ಹೋಗು, ಒಳಗಡೆ ಹೋಗು. ಸರಿ ದೊಡ್ಡ ಮಾವ. ಯಾವನಿಗೆ ಬೇಕು ಈ ಹಾಳಾದ ಎಣ್ಣೆ ಸಹವಾಸ? ದೊಡ್ಡ ಬಂಡೆ ಕಲ್ಲೆ ತಲೆ ಮೇಲೆ ಬಿದ್ದಿರೋ ತರ ಆಗ್ತಿದೆ. ಯಜಮಾನ್ರೆ, ತಲೆ ಭಾರ ಅನಿಸ್ತಿದ್ಯಾ? ಹೌದು ಮೇಡಮ್, ತುಂಬಾ. ಅದು ನಿನ್ನೆ ನಿನ್ ಪರಿಸ್ಥಿತಿ ಕಾರಣ ಏನು ಅಂತ ನನಗ್ ಗೊತ್ತು ರಾಘು. ಹಾಗಂತ ಕುಡಿಯೋದೇ ಎಲ್ಲದಕ್ಕೂ ಸೊಲ್ಯೂಷನ್ ಅಲ್ಲ ಅನ್ನೋದು ನಿನಗ್ ನೆನ್ಪಿರ್ಲಿ. ಮೇಡಮ್, ಅದು ನೀನೇನು ರಾಘು, ಹೇಳೋದನ್ನೆಲ್ಲ ನಿನ್ನೆ ರಾತ್ರಿನೇ ಹೇಳಿದ್ಯಾ. ಹೃದಯ ಮಾಡಿರೋ ತಪ್ಪಿಗೆ ಕಿಡ್ನಿಗೂ ಲಿವರ್ಗೂ ಶಿಕ್ಷೆ ಕೊಟ್ರೆ ಹೇಗೆ? ಮನ್ಸಿನ ಭಾರಕ್ಕೆ ತಲೆಗ್ ಭಾರ ಕೊಟ್ರೆ ಆಗುತ್ತಾ ಹೇಳು? ಒಂದಂತೂ ಸತ್ಯ ಯಜಮಾನ್ರೆ, ಯಾರೇ ಎದ್ರಾದ್ರೂ ಏನೇ ಆದ್ರೂ ನಾನಂತೂ ನನ್ ಗಂಡನ ಬಿಟ್ಕೊಡೋ ಮಾತೇ ಇಲ್ಲ. ನಿನ್ಗೋಸ್ಕರ ನಾನ್ ಏನ್ ಬೇಕಾದ್ರೂ ಮಾಡ್ತೀನಿ. ಒಂದ್ ವೇಳೆ ನನ್ ಗಂಡನ್ಗೋಸ್ಕರ ತಲೆ ಒಡೆಯೋ ಪರಿಸ್ಥಿತಿ ಬಂದ್ರು ಅದಕ್ಕೂ ನಾನ್ ಕೇರ್ ಮಾಡಲ್ಲ. ಅಲ್ಲ ಮೇಡಮ್, ನಾನ್ ಮೊದ್ಲೇ ತಲೆ ಭಾರ ಅಂತ ಒದ್ದಾಡ್ತಾ ಇದ್ದೀನಿ. ನೀವು ಒನ್ಕೆ ಇಟ್ಕೊಂಡು ಏನೇನೋ ಮಾತಾಡ್ತೀರಾ. ಮತ್ತೆ ಅಭ್ಯಾಸ ಇಲ್ದಿರೋ ಕೆಲ್ಸ ಮಾಡಕ್ ಹೋದ್ರೆ ಇನ್ನೇನಾಗುತ್ತೆ? ಒಂದ್ ನಿಮಿಷ ಇರು, ನಿನ್ ತಲೆ ಭಾರ ಕಡಿಮೆ ಮಾಡು. ಫಸ್ಟ್ ಆಗೋ ಮಜ್ಜಿಗೆ ಕೊಟ್ಬೇಡ. ತಲೆ ಹೊಡಿಯೋ ಐಡಿಯಾ ಓಡ್ಸಿದ್ರೇನೆ ತಲೆ ಉಳಿಯೋದು, ನಾವ್ ಅನ್ಕೊಂಡಂಗಾಗೋದು. ಏನ್ ಮೇಡಮ್, ಬೆಳಿಗ್ಗೆನ ರೆಡಿಯಾಗಿ ಎಲ್ಲಿಗೋ ಹೋಗ್ತಾ ಇದ್ರಾ? ಎಲ್ಲಿಗೆ ಪಯಣ? ರಾಯ್, ಹ? ಆಫೀಸ್ ಅಲ್ಲಿ ಅಷ್ಟು ದೊಡ್ಡ ಪ್ರಾಬ್ಲಮ್ ಆಗಿದೆ, ಅದ್ ನಿನಗೂ ಗೊತ್ತು ತಾನೆ? ಹೌದು, ಅದ್ ನನ್ ಮೊದ್ಲೇ ಗೊತ್ತು. ಮತ್ತೆ ಎಲ್ಲ ಗೊತ್ತಿದ್ರು ರಿಲ್ಯಾಕ್ಸ್ಡ್ ಆಗಿ ಹೇಗಿದ್ಯಾ ರಾಯ್ ನೀನು? ಅಪ್ಪನ್ಗೆ ಈ ವಿಷಯ ಗೊತ್ತಾದ್ರೆ ಸುಮ್ನೆ ಟೆನ್ಷನ್ ಮಾಡ್ಕೊಳ್ತಾರೆ. ಅವ್ರ ಕಿವಿ ಬೀಳಕ್ಕೂ ಮುಂಚೆ ಬಾ, ನಾವೇ ಹೋಗ್ಬಿಟ್ಟು ಸರಿ ಮಾಡೋಣ. ತುಳಸಿ, ಆ ವಿಷಯ ನನ್ ಕಿವಿಗೂ ಬಿದ್ದಿದೆ ಅಮ್ಮ. ಅಪ್ಪ, ನಾನು ಇವಾಗ್ಲೇ ಹೋಗಿ ಆ ಪ್ರಾಬ್ಲಮ್ ನ ಸಾಲ್ವ್ ಮಾಡಿ ಬರ್ತೀನಿ. ನೀವ್ ಸುಮ್ನೆ ಟೆನ್ಷನ್ ಮಾಡ್ಕೊಂಡ್ಬೇಡಿ. ಮೊದಲು ನೀನು ಈ ವಿಷಯದ ಬಗ್ಗೆ ವರಿ ಮಾಡೋದ್ ಬಿಟ್ಟು ಆರಾಮಾಗಿರು. ಅಲ್ಲ ಅಪ್ಪ, ಅಲ್ಲಿ ಅಷ್ಟು ದೊಡ್ಡ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ, ನೀವ್ ನೋಡಿದ್ರೆ ಇಷ್ಟು ರಿಲ್ಯಾಕ್ಸ್ಡ್ ಆಗಿದ್ದೀರಾ, ಟೆನ್ಷನ್ ಮಾಡ್ಕೊಂಬೇಡ ಅಂತ ಹೇಳ್ತಾ ಇದ್ದೀರಾ. ಅದ್ ಹೇಗಪ್ಪ? ಹೇಗೆ ಅಂತ ನಾನು ಹೇಳ್ತೀನಿ ಕೇಳು. ನನ್ನ ಮೊಮ್ಮಗಳು ಆಫೀಸಲ್ಲಿ ಇಲ್ಲದೆ ಇದ್ರು, ಇಂಥ 100 ಸಮಸ್ಯೆ ಎದುರಾದ್ರು ಚಿಟಿಕೆ ಹೊಡಿಯೋದ್ರಲ್ಲಿ ಸಾಲ್ವ್ ಮಾಡುವಂಥ ಒಂದು ತಂಡನ ಕಟ್ಟಿದಾಳೆ. ಅವ್ರು ಅದನ್ನು ನೋಡ್ಕೊಳ್ತಾರೆ. ಆ ಧೈರ್ಯದಿಂದ ನಾನು ಈ ಮಾತು ಹೇಳ್ತಾ ಇದ್ದೀನಮ್ಮ. ಅಪ್ಪ, ಅದು ಯಾರೋ ಜಾನ್ಸಿನ ಸಿಕ್ಕಾಕ್ಸ್ಬೇಕು ಅಂತ ತರ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ದಾರೆ ಅನ್ಸ್ತಾ ಇದೆ. ಅಯ್ಯೋ ತುಳಸಿ, ನೀನ್ ಜಾನ್ಸಿನ ಇಷ್ಟೇನ ಅರ್ಥ ಮಾಡ್ಕೊಂಡಿರೋದು? ಅವಳನ್ನ ಇಕ್ಕಟ್ಟಿಗೆ ಸಿಕ್ಕಾಕಿಸ್ಬೇಕು, ಅವಳಿಗೆ ಆಪತ್ತು ಉಂಟು ಮಾಡಬೇಕು ಅಂತ ಎಷ್ಟೋ ಜನ ಎಷ್ಟೆಷ್ಟೋ ರೀತಿಯಲ್ಲಿ ಪ್ರಯತ್ನ ಪಟ್ರು. ಆದ್ರೆ ಯಾರ ಕೈಲಿ ಏನು ಮಾಡೋಕ್ಕಾಗೇ ಇಲ್ಲ. ಅವರೆಲ್ರಿಗೂ ಇವಳು ಸಿಕ್ಕು ಬಿಡಿಸೋಳು ಅಷ್ಟೇ, ಸಿಕ್ಕಿ ಬೀಳೋವಳಲ್ಲ ಅಂತ ಇನ್ನೂ ಅರ್ಥ ಆಗಿಲ್ಲ. ಹೇಳ್ತೀನಿ ಕೇಳು ತುಳಸಿ, ಯಾರು ಏನೇ ಪ್ರಯತ್ನ ಪಟ್ರು ಅದೆಲ್ಲ ವ್ಯರ್ಥ ಕಣಮ್ಮ. ಯಾರು ಏನೇ ಅವಳನ್ನ ಸಿಕ್ಕಾಕಿಸ್ಬಿಟ್ಟೆ ಅಂತ ಅನ್ಕೊಂಡ್ರು ಕೊನೆಗೆ ಅವ್ರಿಗೆಲ್ಲ ಉಳಿಯೋದು ನಿರಾಸೆ ಅಷ್ಟೇ.
ಅದ್ ಹಾಗಲ್ಲಪ್ಪ. ಪ್ರಾಬ್ಲಮ್ನ ಇವಾಗ ಅಟೆಂಡ್ ಮಾಡದೇ ಇದ್ರೆ ಅದು ಸುಮ್ಮನೆ ಅನ್ನೆಸೆಸರಿ ದೊಡ್ಡದಾಗ್ಬಿಟ್ರೆ. ಏನು ಮಾಡೋದು ಬೇಡ, ಸುಮ್ಮನೆ ಇದ್ಬಿಡ್ಬೇಕು. ನಾನು ಹೇಳ್ತಾ ಇದ್ದೀನಲ್ಲ ತುಳಸಿ, ಝಾನ್ಸಿಗೆ ತೊಂದರೆ ಕೊಡಬೇಕು ಅಂತ ಅಂದ್ಕೊಂಡಿರೋರೇ ತೊಂದರೆಗೆ ಸಿಕ್ಕಾಕೊಂಡು ಬಿಡ್ತಾರೆ. ಅವರಿಂದ ಝಾನ್ಸಿಗಾಗ್ಲಿ ಅಥವಾ ನಮ್ಮ ಕಂಪ್ನಿಗಾಗ್ಲಿ ಯಾವ ತೊಂದರೆನೂ ಆಗಲ್ಲ. ತಂಡ ಕಟ್ಟಿದಾಳಲ್ಲ, ಅವ್ರು ಅದನ್ನೆಲ್ಲ ನಿಭಾಯಿಸ್ತಾರೆ. ನೀನು ರಿಲ್ಯಾಕ್ಸ್ ಆಗಿರು, ಡೋಂಟ್ ವರಿ. ಹೌದು ಮೇಡಮ್, ಝಾನ್ಸಿ ಮೇಡಮ್ ಅಲ್ಲಿ ಇಲ್ದೇ ಇದ್ದಿದ್ದಕ್ಕೆ ಈ ವಿಷಯ ನಮ್ಗಳವರೆಗೂ ಬಂದಿದೆ. ಅವ್ರು ಏನಾದ್ರೂ ಅಲ್ಲಿ ಇದ್ದಿದ್ದಿದ್ರೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡಿರೋರು. ಅವ್ರು ಏನಾದ್ರೂ ಝಾನ್ಸಿ ಮೇಡಮ್ ಸೋಲ್ ನೋಡ್ತೀನಿ ಅಂತ ಅನ್ಕೊಂಡಿದ್ರೆ ಅದರಿಂದ ಅವರಿಗೆ ದೊಡ್ಡ ಭ್ರಮ ನಿರಸನ ಆಗುತ್ತೆ ಹೊರತು ಬೇರೆ ಏನು ಆಗಲ್ಲ ಮೇಡಮ್. ಅದರಿಂದ ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ಆರಾಮಾಗಿರಿ. ಯಪ್ಪ, ಈ ಡ್ರಿಂಕ್ಸ್ ಇಂದ ಇಷ್ಟೊಂದು ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತಿರ್ಲಿಲ್ಲ. ಇನ್ ಲೈಫಲ್ಲಿ ಇನ್ಯಾವತ್ತೂ ಕುಡಿಯಲ್ಲ. ಹೆಂಗಪ್ಪ ಈ ತಲೆಬಾರ ಇಳ್ಸ್ಕೊಳ್ಳೋದು? ಹಿಂಗೆ ತಗೋ, ಮಜ್ಜಿಗೆ ಕುಡಿ. ನಿನ್ ತಲೆ ಬರ ಎಲ್ಲ ಕಡಿಮೆ ಆಗತ್ತೆ. ಥ್ಯಾಂಕ್ ಯು ಮೇಡಮ್. ರಾಘು, ಮನುಷ್ಯನಿಗೆ ಅಭ್ಯಾಸಗಳು ಹವ್ಯಾಸಗಳು ಇರೋದು ತಪ್ಪಲ್ಲ, ಅದೇ ದುರಭ್ಯಾಸಗಳಿರೋದು ತಪ್ಪು. ನಾನ್ ನಿನಗೆ ಬುದ್ಧಿ ಹೇಳ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಆದ್ರೆ ಇದನ್ ಇಲ್ಲಿಗೆ ಬಿಟ್ಬಿಡು. ನಿನ್ ಮನ್ಸಲ್ಲಿರೋ ಎಲ್ಲಾ ಪ್ರಶ್ನೆಗಳಿಗೂ ನನ್ನ ಹತ್ರ ಉತ್ತರ ಇದೆ. ನಿನಗೋಸ್ಕರ ನಾನ್ ಏನ್ ಬೇಕಾದ್ರೂ ಮಾಡ್ತೀನಿ. ಅವಳನ್ನ ನಿಮ್ ಅಣ್ಣನ್ ಮನ್ಸಿಂದ ಮಾತ್ರ ಅಲ್ಲ, ಈ ಮನೆ ಆಚೆ ಓಡಿಸ್ತೀನಿ. ತಗೋ ಇದ್ನ. ಅನಿತಾ, ಇದನ್ ಯಾಕೆ ನನಗ್ ಕೊಡ್ತಿದ್ಯಾ? ತಲೆ ಹೊಡಿಯೋಕೆ. ಅಂದ್ರೆ ನಾನ್ ಅವಳ ತಲೆ ಹೊಡಿಬೇಕಾ? ಇಲ್ಲ, ನನ್ ತಲೆ. ಏನ್ ಹೇಳ್ತಿದ್ಯಾ ಅನಿತಾ? ನನ್ ಕೈಲಿ ಕೆಲ್ಸ ಮಾಡಕ್ ಆಗಲ್ಲ. ನಾನ್ ನಿನ್ ತಲೆ ಹೊಡಿಬೇಕಾ? ಪಲ್ಲವಿ, ಅವಳನ್ನ ನಿಮ್ ಅಣ್ಣನ್ ಮನ್ಸಿಂದ ಖಾಲಿ ಮಾಡ್ಸಿ ನಾನ್ ಅಲ್ಲಿ ಜಾಗ ಮಾಡ್ಕೋಬೇಕು ಅಂದ್ರೆ ಇದೊಂದು ಗೋಲ್ಡನ್ ಆಪರ್ಚುನಿಟಿ. ಇದನ್ನ ನಾವೀಗ ಮಿಸ್ ಮಾಡ್ಕೊಂಡ್ರೆ ಅನ್ಯಾಯವಾಗಿ ಒಳ್ಳೆ ಚಾನ್ಸ್ ನ ಮಿಸ್ ಮಾಡ್ಕೊಂಡಂಗಾಗುತ್ತೆ. ಇನ್ನಿನ್ ರಿಲ್ಯಾಕ್ಸ್ ಆಗಿರೋ ರಾಘು, ಮಿಕ್ಕಿದ್ದನ್ನ ನಾನ್ ನೋಡ್ಕೊಳ್ತೀನಿ. ಆದ್ರೂ ನೀವ್ ಏನ್ ಮಾಡ್ತಿರೋ ಅಂತ ನನಗ್ ಟೆನ್ಷನ್ ಆಗ್ತಿದೆ. ಅದಕ್ಕೋಸ್ಕರ ನೀನ್ ಒಂದ್ಕೆ ಲೇಟ್ ತಿನ್ಬೇಕಾ? ಬೇಡ ಅನಿತಾ, ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡೋದು? ಇನ್ನು ಮುಂದೆ ಏನೇ ಆದ್ರೂ ಅದು ಹೆಚ್ಚೇ ಆಗ್ಬೇಕೇ ಹೊರ್ತು ಕಮ್ಮಿ ಆಗ್ಬಾರ್ದು ಪಲ್ಲವಿ. ಯುದ್ಧಕ್ಕೆ ಅಂತ ನಿಂತ ಮೇಲೆ ಏಟ್ ತಿನ್ನಕ್ ರೆಡಿ ಇರ್ಬೇಕು. ಅದ್ ನನಗೆ ಏಟ್ ತಿನ್ನಕ್ ಆಗಲ್ಲ ಅಂದ್ರೆ ಸೋಲ್ ಒಪ್ಕೊಂಡ್ ಮೂಲೆಯಲ್ಲಿ ಕುತ್ಕೋಬೇಕಾಗತ್ತೆ. ಆದ್ರೂ ಇದ್ಯಾಕೋ ತುಂಬಾ ರಿಸ್ಕ್ ಅನ್ಸ್ತಿದೆ ಅನಿತಾ. ರಿಸ್ಕ್ ತಗೊಳ್ಳಿಲ್ಲ ಅಂದ್ರೆ ಮನುಷ್ಯ ಏನು ಮಾಡಕ್ಕಾಗಲ್ಲ ಪಲ್ಲವಿ. ನೋಡು, ಇವಾಗ ನೀನ್ ಟೈಮ್ ವೇಸ್ಟ್ ಮಾಡಿ ಸಿಕ್ಕಿರೋ ಅವಕಾಶನ ಕೈ ಚೆಲ್ಬೇಡ. ಇವಾಗ ನೀನ್ ನನಗೆ ಹೊಡಿಯೋ ಒಂದೇ ಒಂದ್ ಏಟು ನಮ್ ಹೋರಾಟನ ಬೇರೆ ಲೆವೆಲ್ಗೆ ತಗೊಂಡೋಗುತ್ತೆ. ಪ್ಲೀಸ್, ನಾನ್ ಹೇಳ್ದಷ್ಟು ಮಾಡು. ನಿಜವಾಗ್ಲೂ ನಿನ್ ಮನ್ಸಲ್ಲಿ ನಿನ್ ಅಣ್ಣನ ಹೆಂಡತಿ ನಾನೇ ಆಗ್ಬೇಕು ಅಂತಿದ್ರೆ ಈ ಒನಕೆ ಅಂತ ಓಡಿ ಪಲ್ಲವಿ. ಸರಿ, ಹೊಡಿತೀನಿ ಬಿಡು.
ಅನಿತಾ ಏನ್ ಮಾಡ್ತಿದ್ಯಾ? ನೀನ್ ಹೊಡೆದಾಗ ನಾನ್ ಕಿರ್ಚಿದ್ರೆ ಹೊರಗಡೆ ಸೌಂಡ್ ಕೇಳ್ಬಾರ್ದಲ್ಲ, ಅದಕ್ಕೆ. ಝಾನ್ಸಿ ಬಂದ್ಲು. ಏನಾಯ್ತು ಅನಿತಾ? ಯಾಕೆ ಹಾಕಿಚ್ಕೊಂಡೆ? ನಿನ್ನನ್ನೇ ಕೇಳ್ತಿರೋದು ಅನಿತಾ, ಏನಾಯ್ತು? ಏನ್ ಚಾನ್ಸ್ ಇದು? ಒಂದ್ಕೆಯಿಂದ ಹೊಡಿಯೋದು ಹೊಡ್ಬಿಟ್ಟು ಇವಾಗ ಎಲ್ರ ಮುಂದೆ ಏನಾಯ್ತು ಅಂತ ಕೇಳ್ತಿದ್ಯಾ? ಯಾಕೆ ಹೀಗ್ ಮಾಡ್ದೆ?